ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಇಲಾಖೆಯ ವಿವಿಧ ಪರೀಕ್ಷೆಗಳ ಮಹತ್ವಪೂರ್ಣ ಸಾಮಾನ್ಯ ವಿಜ್ಞಾನ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಮುಖಾಂತರ ನಾವು ಚರ್ಚಿಸಿದ್ದೇವೆ. ಈ ಒಂದು ಪ್ರಶ್ನೆಗಳು ಕೇವಲ ಪೊಲೀಸ್ ಇಲಾಖೆಯ ಪರೀಕ್ಷೆಗಳಿಗೆ ಮಾತ್ರ ಒಂದು ಸ್ಥೀಮಿತವಾಗಿರದೆ SDA, FDA ಮತ್ತು KPSC ಮತ್ತು ಮುಂತಾದ ಹಲವಾರು ಒಂದು ಪರೀಕ್ಷೆಗಳಿಗೂ ಕೂಡ ಇವು ಬಹು ಉಪಯುಕ್ತವಾಗಿವೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು 2002ರಿಂದ 2017ರವರೆಗೂ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳಲಾಗಿದೆ, ಅವುಗಳನ್ನು ಸವಿವರವಾಗಿ ಬಿಡಿಸುತ್ತಾ ಎಲ್ಲ ಒಂದು ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ಡಿಸ್ಕಸ್ ಮಾಡಲಾಗಿದೆ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋವನ್ನು ಎಲ್ಲ ಒಂದು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಐರನ್ ಫ್ಲೋಟ್ಸ್ ಇನ್ ಹುಯಿಚ್? ಕಬ್ಬಿಣವು ಯಾವುದರಲ್ಲಿ ತೇಲುತ್ತದೆ? ಕಬ್ಬಿಣವು ಮರ್ಕ್ಯುರಿ ಪಾದರಸದಲ್ಲಿ ಕಬ್ಬಿಣವು ತೇಲುತ್ತದೆ. ಇದಕ್ಕೆ ಒಂದು ಕಾರಣವನ್ನು ನೋಡೋದಾದರೆ, ಕಬ್ಬಿಣದ ತುಣುಕು ಪಾದರಸದ ಮೇಲೆ ತೇಲುತ್ತದೆ, ಏಕೆಂದರೆ ಪಾದರಸದ ಸಾಂದ್ರತೆಯು ಕಬ್ಬಿಣದ ಸಾಂದ್ರತೆಗಿಂತ ಹೆಚ್ಚಾಗಿದೆ. ಆದರೆ ನೀರಿನ ಸಾಂದ್ರತೆಯು ಕಬ್ಬಿಣಕ್ಕಿಂತವೂ ಕಡಿಮೆಯಾಗಿರುವುದರಿಂದ ಅದು ನೀರಿನಲ್ಲಿ ಮುಳುಗುತ್ತದೆ. ಒಂದು ಕಬ್ಬಿಣದ ಸಾಂದ್ರತೆಯು ನೋಡೋದಾದರೆ 7.9 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಹಾಗೂ ಮರ್ಕ್ಯುರಿಯ ಒಂದು ಸಾಂದ್ರತೆ ನೋಡೋದಾದರೆ 13.5 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹೀಗಾಗಿಬಿಟ್ಟು ಒಂದು ಮರ್ಕ್ಯುರಿಯ ಮೇಲೆ ಕಬ್ಬಿಣದ ತುಣುಕುಗಳು ಯಾವಾಗಲೂ ತೇಲುತ್ತವೆ. ಪ್ರಶ್ನೆ 2, ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಇನ್ ದ ಬಾಡಿ? ಬಿಳಿ ರಕ್ತ ಕಣಗಳ ಒಂದು ಪ್ರಮುಖ ಕಾರ್ಯವೇನು ಮಾನವನ ದೇಹದಲ್ಲಿ? ಬಾಡಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಡಿಸೀಸ್, ಅಂದರೆ ಕಾಯಿಲೆ ವಿರುದ್ಧ ಒಂದು ದೇಹದ ರಕ್ಷಣೆಯನ್ನು ಮಾಡಲು ಇವು ಒಂದು ಬಿಳಿ ರಕ್ತ ಕಣಗಳು ಬಹುಮುಖ್ಯವಾದ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತವೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ಇದೊಂದು ರಕ್ತನಾಳಗಳಲ್ಲಿ ಸರ್ವೇಸಾಮಾನ್ಯವಾಗಿ ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್ ಮತ್ತು ವೈಟ್ ಬ್ಲಡ್ ಕಾರ್ಪಸ್ಕಲ್ಸ್ ಮತ್ತು ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ ಇವೆಲ್ಲಗಳನ್ನು ಕೂಡಿದ ಒಂದು ಮಿಶ್ರಣವಾಗಿರುತ್ತದೆ ರಕ್ತವು. ಇದರಲ್ಲಿರುವಂಥ ಒಂದು ಬಿಳಿ ರಕ್ತ ಕಣಗಳು ದೇಹದಲ್ಲಿರುವ ರೋಗದ ಒಂದು ವಿರುದ್ಧವಾಗಿ ಹೋರಾಡಲು ಇವು ಒಂದು ಪ್ರಮುಖವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತವೆ. ಇಲ್ಲಿ ನೋಡೋದಾದರೆ ಬಿಳಿ ರಕ್ತ ಕಣಗಳನ್ನು ನಾವು ಲ್ಯೂಕೋಸೈಟ್ ಕೂಡ ಎಂದು ಕರೆಯುತ್ತೇವೆ. ಈ ಒಂದು ಲ್ಯೂಕೋಸೈಟ್ ಅಥವಾ ಬಿಳಿ ರಕ್ತ ಕಣವು ಅದರ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತದೆ ಮತ್ತು ಚಲನಶೀಲತೆಯನ್ನು ಹೊಂದಿರುತ್ತದೆ ಮತ್ತು ವಿದೇಶಿ ವಸ್ತುಗಳು ಅಥವಾ ಸೆಲ್ಯುಲಾರ್ ಭಗ್ನಾವಶೇಷಗಳನ್ನು ಸೇವಿಸುವ ಮೂಲಕ ಸಾಂಕ್ರಾಮಿಕ ಏಜೆಂಟ್ಗಳನ್ನು ನಾಶಪಡಿಸುವ ಮೂಲಕ ದೇಹವನ್ನು ಸೋಂಕು ಮತ್ತು ರೋಗದ ವಿರುದ್ಧ ರಕ್ಷಣೆ ಮಾಡುತ್ತದೆ. ಹಾಗಾಗಿಬಿಟ್ಟು ಈ ಒಂದು ವೈಟ್ ಬ್ಲಡ್ ಕಾರ್ಪಸ್ಕಲ್ ಬಿಳಿ ರಕ್ತ ಕಣಗಳು ಮಾನವ ದೇಹಕ್ಕೆ ಬಹುಮುಖ್ಯವಾಗಿ ಬೇಕೇ ಬೇಕು. ಪ್ರಶ್ನೆ 3, ವಿಟಮಿನ್ ಎ ಡಿಫಿಷಿಯನ್ಸಿ ಈಸ್ ಎ ಡಿಸೀಸ್? ಅಂದರೆ ವಿಟಮಿನ್ ಎ ಕೊರತೆಯಿಂದ ಬರುವಂಥ ಕಾಯಿಲೆ ಯಾವುದಾಗಿದೆ? ದ ನೈಟ್ ಬ್ಲೈಂಡ್, ಇರುಳು ಕುರುಡು ಅಥವಾ ರಾತ್ರಿ ಕುರುಡು ಎಂದು ಕರೆಯುತ್ತಾರಲ್ಲ, ಈ ಒಂದು ಕಾಯಿಲೆಯು ವಿಟಮಿನ್ ಎ ಕೊರತೆಯಿಂದಾಗಿ ಬರುತ್ತದೆ. ಈ ವಿಟಮಿನ್ ಎ ಕೊರತೆ ಅಥವಾ ಇದನ್ನು VAD ಕೂಡ ಎಂದು ಕರೆಯುತ್ತೇವೆ, ಅಥವಾ ಇದನ್ನು ಒಂದು ಹೈಪೋವಿಟಮಿನೋಸಿಸ್ ಎಂದ ಒಂದು ಹೆಸರಿನಿಂದ ಕೂಡ ನಾವು ಇದನ್ನು ಕರೆಯುತ್ತೇವೆ ಎಂಬುದು ಒಂದು ರಕ್ತ ಮತ್ತು ಅಂಗಾಂಶಗಳಲ್ಲಿ ವಿಟಮಿನ್ ಎ ಕೊರತೆಯಿಂದಾಗಿ ಉಂಟಾಗುವ ಒಂದು ರೋಗವಾಗಿದೆ. ಇದು ಸರ್ವೇಸಾಮಾನ್ಯವಾಗಿ ಹೆಚ್ಚಾಗಿ ಬಡ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ ಮತ್ತು ವಿಶೇಷವಾಗಿ ಮಕ್ಕಳು ಮತ್ತು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಇದು ಸಾಮಾನ್ಯವಾಗಿದೆ. ಆದರೆ ಹೆಚ್ಚು ಅಭಿವೃದ್ಧಿ ಹೊಂದಿರುವಂಥ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಇದು ಕಂಡುಬರುವುದಿಲ್ಲ. ಇದನ್ನು ನಾವು ನೈಕ್ಟಾಲೋಫಿಯಾ ಎಂದು ಕೂಡ ಕರೆಯುತ್ತೇವೆ. ಚಿತ್ರದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಒಂದು ವಿಟಮಿನ್ ಎ ಕೊರತೆಯಿಂದಾಗಿ ಬಂದಿರುವಂಥ ಒಂದು ರಾತ್ರಿ ಕುರುಡನ್ನು ಇಲ್ಲಿ ನೀಡಲಾಗಿದೆ. ನೈಟ್ ಬ್ಲೈಂಡ್ನೆಸ್, ಕಾರ್ನಿಯಲ್ ಡ್ರಾಯಿಂಗ್ ಹಾಗೂ ಮುಂತಾದ ರೀತಿಯಾದಂಥ ಡಿಸೀಸ್ಗಳಿಂದಾಗಿ ಕಣ್ಣುಗಳು ಈ ರೀತಿಯಾದಂಥ ಆಕಾರಗಳನ್ನು ಪಡೆಯುತ್ತವೆ. ಪ್ರಶ್ನೆ 4, ಡೈಮಂಡ್ ಈಸ್ ಮೋಸ್ಟ್ ಅವೈಲೇಬಲ್ ಇನ್ ವಿಚ್ ಸ್ಟೇಟ್? ಯಾವ ರಾಜ್ಯದಲ್ಲಿ ವಜ್ರವು ಅತಿ ಹೆಚ್ಚು ಲಭ್ಯವಾಗುತ್ತದೆ? ಭಾರತದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ಪನ್ನಾ ಎಂಬ ಒಂದು ಜಿಲ್ಲೆಯಲ್ಲಿ ವಜ್ರವು ಅತಿ ಹೇರಳವಾಗಿ ಲಭ್ಯವಾಗುತ್ತದೆ. ದೇಶದಲ್ಲಿ ಮತ್ತು ಏಷ್ಯಾದಲ್ಲಿಯೇ
ನಮ್ಮ ಭಾರತ ದೇಶದಲ್ಲೇ ಮತ್ತು ಏಷ್ಯಾದಲ್ಲಿಯೇ ಮಧ್ಯಪ್ರದೇಶದಲ್ಲಿರುವಂಥ ಒಂದು ಗಣಿ, ಮಧ್ಯಪ್ರದೇಶದಲ್ಲಿರುವ ಗಣಿಯು ಅತಿ ಹೆಚ್ಚು ವಜ್ರವನ್ನು ಕೊಡುವಂಥ ಒಂದು ಗಣಿಯಾಗಿದೆ. 2017 ಮತ್ತು 2018 ಅವಧಿಯಲ್ಲಿ ಮಧ್ಯಪ್ರದೇಶವು 28,424 ಕ್ಯಾರೆಟ್ ವಜ್ರಗಳನ್ನು ಉತ್ಪಾದಿಸಿದೆ. ಈ ಮಧ್ಯಪ್ರದೇಶದ ಪನ್ನಾನಲ್ಲಿರುವ ಒಂದು ಮಜ್ಗವಾನ್ ಗಣಿ ಏಷ್ಯಾದ ಪ್ರತಿ ವರ್ಷವೂ 30,000 ಕ್ಯಾರೆಟ್ ಉತ್ಪಾದಿಸುವ ವಜ್ರಗಳ ಒಂದು ಏಕೈಕವಾದಂಥ ಮೂಲವಾಗಿದೆ. ಸರಿಸುಮಾರು ಒಂದು ವರ್ಷಕ್ಕೆ 30,000 ಕ್ಯಾರೆಟ್ ವಜ್ರವನ್ನು ಉತ್ಪಾದಿಸುವ ಒಂದು ಕೆಪಾಸಿಟಿಯನ್ನು ಈ ಒಂದು ಮಧ್ಯಪ್ರದೇಶದಲ್ಲಿರುವ ಪನ್ನಾ ಎಂಬ ಒಂದು ಗಣಿಯು ಹೊಂದಿದೆ. ಪ್ರಶ್ನೆ 5. ವಾಟ್ ಈಸ್ ಕಾಲ್ಡ್ ಎ ಶಿಪ್ ದ್ಯಾಟ್ ಗೋಸ್ ಇನ್ ಟು ದ ವಾಟರ್? ನೀರಿನೊಳಗೆ ಸಾಗುವ ಒಂದು ಹಡಗನ್ನು ಏನೆಂದು ಕರೆಯುತ್ತೇವೆ? ಸಬ್ಮೆರೀನ್, ಜಲಾಂತರ್ಗಾಮಿ ಎಂದು ಕೂಡ ನಾವು ಇದನ್ನು ಕರೆಯುತ್ತೇವೆ. ಈ ಜಲಾಂತರ್ಗಾಮಿ ಅಥವಾ ನೀರೊಳಗಿನ ಸ್ವತಂತ್ರ ಕಾರ್ಯಾಚರಣೆಗೆ ಸಮರ್ಥವಾದ ಒಂದು ವಾರ್ಕ್ರಾಫ್ಟ್ ಆಗಿದೆ. ಇದು ಮುಳುಗುವಿಕೆಯಿಂದ ಭಿನ್ನವಾಗಿದೆ ಮತ್ತು ಹೆಚ್ಚು ಸೀಮಿತ ನೀರಿನೊಳಗೆ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಹೆಚ್ಚು ನೀರಿನ ಒಳಗೆ ಸಾಗಬಲ್ಲ ಒಂದು ಸಾಮರ್ಥ್ಯವನ್ನು ಇದು ಹೊಂದಿರುತ್ತದೆ. ಇದನ್ನು ತೇಲುವಿಕೆಯನ್ನು ನಿಯಂತ್ರಿಸಲು ಜಲಾಂತರ್ಗಾಮಿ ನೀರು ಅಥವಾ ಗಾಳಿಯಿಂದ ತುಂಬಬಹುದಾದ ವಿಶೇಷ ಟ್ಯಾಂಕ್ಗಳನ್ನು ಇದು ಅವಲಂಬಿಸಿರುತ್ತದೆ. ಇದನ್ನು ಕಾರ್ಯನಿರ್ವಹಿಸಲು ಜಲಾಂತರ್ಗಾಮಿ ಒಂದು ಗಾಳಿಯ ಟ್ಯಾಂಕ್ ಅಥವಾ ಒಂದು ನೀರಿನ ಟ್ಯಾಂಕ್ಗಳನ್ನು ವಿಶೇಷವಾಗಿದು ಅವಲಂಬಿಸಿರುತ್ತದೆ. ಮೇಲ್ಮೈಗೆ ಮರಳಲು ಅಂದರೆ ಸಮುದ್ರದಿಂದ ಮೇಲೆ ಬರಲು ಟ್ಯಾಂಕ್ಗಳನ್ನು ಇದು ಗಾಳಿಯನ್ನು ತುಂಬಿರುತ್ತದೆ. ಇದು ಜಲಾಂತರ್ಗಾಮಿ ಅದರ ಸುತ್ತಲೇ ನೀರಿಗಿಂತ ಕಡಿಮೆ ದಟ್ಟವಾಗುವಂತೆ ಮಾಡುತ್ತದೆ. ಇದರಿಂದಾಗಿ ಅದು ಮೇಲೆ ತೇಲುತ್ತದೆ. ಮತ್ತು ಇದರ ಒಂದು ಕ್ಲಾಸಿಫಿಕೇಶನ್ ನೋಡೋದಾದರೆ, ಆನ್ ದ ಬೇಸಿಸ್ ಆಫ್ ಫಂಕ್ಷನ್, ಕಾರ್ಯನಿರ್ವಹಣೆ ಮೇಲೆ 2 ವಿಧವಾಗಿ ಮಾಡಲಾಗಿದೆ, SSN ಮತ್ತು SSBN. ಮತ್ತು ಆನ್ ದ ಬೇಸಿಸ್ ಆಫ್ ಪ್ರೊಪಲ್ಷನ್, ಒಂದು ಇಂಧನದ ಮೇಲೆ ಕಾರ್ಯನಿರ್ವಹಣೆ ಮುಖಾಂತರ ಇದನ್ನು 3 ರೀತಿಯಾಗಿ ಒಂದು ವಿಂಗಡಣೆ ಮಾಡಲಾಗಿದೆ. ಮೊದಲನೇದು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಸ್, ಎರಡನೇದು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಸ್ ವಿತ್ AIP ಆ್ಯಂಡ್ ನ್ಯೂಕ್ಲಿಯರ್ ಸಬ್ಮರೈನ್ಸ್. ಈ ಒಂದು 3 ರೀತಿಯಾದಂಥ ಒಂದು ಕ್ಲಾಸಿಫಿಕೇಶನ್ ನೀಡಲಾಗಿದೆ. ಪ್ರಶ್ನೆ 6. DNA ಬೇಸಿಕ್ ಎಲಿಮೆಂಟ್, DNA ಒಂದು ಮೂಲ ಅಂಶ ಯಾವುದು? ನ್ಯೂಕ್ಲಿಯೋಟೈಡ್ಗಳು ಒಂದು DNAಯ ಮೂಲ ಅಂಶಗಳಾಗಿವೆ. DNAಯ ಮೂಲ ಅಂಶಗಳು ಅಥವಾ ಬಿಲ್ಡಿಂಗ್ ಬ್ಲಾಕ್ಗಳೆಂದು ಕೂಡ ಈ ಒಂದು ನ್ಯೂಕ್ಲಿಯೋಟೈಡ್ಗಳನ್ನು ನಾವು ಕರೆಯುತ್ತೇವೆ. ಈ ಒಂದು DNAದಲ್ಲಿರುವಂಥ ನ್ಯೂಕ್ಲಿಯೋಟೈಡ್ಗಳನ್ನು ಸಕ್ಕರೆ ಅಥವಾ ಡಿಆಕ್ಸಿರೈಬೋಸರ್ ಎಂದು ಕೂಡ ಕರೆಯುತ್ತೇವೆ. ಇವು ಪ್ರಮುಖವಾಗಿ 4 ಅಂಶಗಳನ್ನು ಒಳಗೊಂಡಿರುತ್ತವೆ ಅಥವಾ 4 ನೆಲೆಗಳು. ಅವು ಯಾವೆಂದರೆ, ಮೊದಲನೆಯದಾಗಿ ಸೈಟೋಸಿನ್, ಥೈಮಿನ್, ಅಡೆನೈನ್ ಮತ್ತು ಗ್ವಾನೈನ್. ಈ 4 ಅಂಶಗಳು ಮತ್ತು ಫಾಸ್ಫೇಟ್ಗಳನ್ನು ಇದು ಒಳಗೊಂಡಿರುತ್ತದೆ. ಸೈಟೋಸಿನ್ ಮತ್ತು ಥೈಮಿನ್ ಪಿರಮಿಡ್ಗಳ ನೆಲೆಗಳಾಗಿವೆ ಹಾಗೂ ಅಡೆನೈನ್ ಮತ್ತು ಗ್ವಾನೈನ್ಗಳು ಪ್ಯೂರಿನ್ನ ನೆಲೆಗಳಾಗಿವೆ. ಚಿತ್ರದಲ್ಲಿ ಇದನ್ನು ಗಮನಿಸಬಹುದು. ಯಾವ ರೀತಿಯಾಗಿ ಒಂದು DNA ಸ್ಟ್ರಕ್ಚರ್ನ ಕೂಡ ಇಲ್ಲಿ ನೀಡಿದ್ದಾರೆ. ಹಾಗೂ ಒಂದು ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನ್, ಬೇಸಿಸ್ ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನ್ ಮತ್ತು ಅದೊಂದು ನೈಟ್ರೋಜನ್ ಬೇಸ್ ಶುಗರ್ ಫಾಸ್ಫೇಟ್ ಯಾವ ರೀತಿಯಾಗಿ ಒಂದು ಹೊಂದಿರುತ್ತವೆ ಅನ್ನೋದನ್ನು ಈ ಒಂದು ವಿವಿಧ ರೀತಿಯ ಕಲರ್ ಮುಖಾಂತರ ಇಲ್ಲಿ ಗುರುತಿಸಲಾಗಿದೆ. ಕೆಂಪು ಖಂಡದಿಂದ ಅಡೆನೈನ್ ಮತ್ತು ಥೈಮೈನ್, ಗ್ವಾನೈನ್, ಸೈಟೋಸಿನ್ನ ಇಲ್ಲಿ ಗುರುತಿಸಲಾಗಿದೆ. ಪ್ರಶ್ನೆ 7. ಹೂ ಇನ್ವೆಂಟೆಡ್ ದ ಟೆಲಿಸ್ಕೋಪ್? ದೂರದರ್ಶಕವನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹ್ಯಾನ್ಸ್ ಲಿಪರ್ಷೆ ಎಂಬುವರು ಈ ದೂರದರ್ಶಕವನ್ನು ಕಂಡುಹಿಡಿದರು. ಹ್ಯಾನ್ಸ್ ಲಿಪರ್ಷೆ ದೂರದರ್ಶಕವನ್ನು ಕಂಡುಹಿಡಿದ ಮತ್ತು ನಿರ್ಮಿಸಿದ ಮೊದಲ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ಗೆಲಿಲಿ ಎಂದು ಅನೇಕ ಜನರು ನಂಬುತ್ತಾರೆ. ಅಂದರೆ ಗೆಲಿಲಿಯೋ ಗೆಲಿಲಿಯವರು ಮೊದಲ ಬಾರಿಗೆ ಇದನ್ನು ರಚಿಸಿದರು ಎಂದು ಹಲವು ಮಂದಿರ ಒಂದು ನಂಬಿಕೆಯೂ ಕೂಡ ಆಗಿದೆ. ಆದರೂ ಇದನ್ನೊಂದು ನೋಡೋದಾದರೆ ಮೊದಲ ದೂರದರ್ಶಕವನ್ನು ಕಂಡುಹಿಡಿದವರು ಹ್ಯಾನ್ಸ್ ಲಿಪರ್ಷೆ ಅವರು. 1600ರ ದಶಕದಲ್ಲಿ ಇದನ್ನು ಮೊದಲು ಅವರು ತಯಾರಿಸಿದ್ದರು. ಇವರು ಒಬ್ಬರು ಜರ್ಮನ್ನ ಡಚ್ ಗಾಜಿನ ತಯಾರಿಕರಾಗಿದ್ದರು ಮತ್ತು ಅದನ್ನು ಕೇಂದ್ರೀಕರಿಸುವಾಗ ಅವರು ದೂರದರ್ಶಕದಲ್ಲಿನ ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಈತನು ಯಶಸ್ವಿಯಾದರು. ಹಾಗಾಗಿಬಿಟ್ಟು ಹ್ಯಾನ್ಸ್ ಲಿಪರ್ಷೆ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 8. ವಿಚ್ ಇಸ್ ದ ಲೈಟೆಸ್ಟ್ ಗ್ಯಾಸ್ ಆನ್ ದ ಅರ್ತ್? ಭೂಮಿಯ ಮೇಲಿರುವ ಹಗುರವಾದ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್, ಜಲಜನಕ. ಒಂದು ಆವರ್ತಕ ಕೋಷ್ಟಕ ಪಿರಿಯಾಡಿಕ್ ಟೇಬಲ್ನಲ್ಲಿ ಪ್ರಪ್ರಥಮವಾಗಿ ಬರುವಂಥ ಅನಿಲ ಬಂದ್ಬಿಟ್ಟು ಹೈಡ್ರೋಜನ್ ಆಗಿರುತ್ತದೆ. ಇದು ಅದರ ನ್ಯೂಕ್ಲಿಯಸ್ನಲ್ಲಿ 1 ಪ್ರೋಟಾನ್ ಮತ್ತು 1 ಹೊರಗಿನ ಎಲೆಕ್ಟ್ರಾನ್ ಅನ್ನು ಹೊಂದಿರುತ್ತದೆ. ಇದು ತುಂಬ ಹಗುರವಾದ ಅನಿಲ ಮತ್ತು ಸುಡುವಂಥದ್ದಾಗಿದೆ. ಇಟ್ ಈಸಿಲಿ ಕ್ಯಾಚಸ್ ದ ಫೈರ್. ಹೈಡ್ರೋಜನ್ ಎಲ್ಲ ಅನಿಲಗಳು ಹಗುರವಾದದ್ದು ಮತ್ತು ವಿಶ್ವದಲ್ಲಿ ಅತ್ಯಂತ ಹೇರಳವಾಗಿರುವ ಒಂದು
ಅಂಶವಾಗಿದೆ. ದಿಸ್ ಈಸ್ ಅವೈಲೇಬಲ್ ಅಬಂಡೆಂಟ್ ಇನ್ ದ ನೇಚರ್ನಲ್ಲಿ ತುಂಬ ಹೇರಳವಾಗಿ ಲಭಿಸುವಂಥ ಒಂದು ಅನಿಲವಾಗಿದೆ. ಹಾಗಾದರೆ ಭೂಮಿಯಲ್ಲಿ ಅತಿ ಹೆಚ್ಚು ಭಾರವಾಗಿರುವಂಥ ಅನಿಲ ಯಾವುದಂತ ನೋಡೋದಾದರೆ ರೇಡಾನ್. ಇದೊಂದು ಡೈವೆಲೆಂಟ್ ಅಣುವು ಭೂಮಿಯ ವಾತಾವರಣ ಅಥವಾ ಕ್ರಸ್ಟ್ನಲ್ಲಿನ ಕ್ಸೆನಾನ್ನ ಒಂದು ನೈಸರ್ಗಿಕ ಸ್ಥಿತಿಯಲ್ಲ. ಆದ್ದರಿಂದ ಎಲ್ಲ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ರೇಡಾನ್ ಒಂದು ಭಾರವಾದ ಒಂದು ಅನಿಲವಾಗಿದೆ. ಪ್ರಶ್ನೆ 9. ರೇಡಾರ್ ಈಸ್ ಯೂಸ್ಡ್ ಫಾರ್. ರೇಡಾರನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ರೇಡಾರನ್ನು ಹಾರಾಡುವ ಒಂದು ವಸ್ತುಗಳನ್ನು ಪತ್ತೆ ಹಚ್ಚಲು, ಅವುಗಳ ಒಂದು ಚಲನವಲನವನ್ನು, ವೆಲಾಸಿಟಿಯನ್ನು ಮತ್ತು ಮುಂತಾದ ಒಂದು ಅಂಶಗಳನ್ನು ಕಂಡುಹಿಡಿಯಲು ಇವು ರೇಡಾರನ್ನು ಉಪಯೋಗಿಸುತ್ತಾರೆ. ಈ ಒಂದು ರೇಡಾರನ್ನು ಪತ್ತೆ ಮಾಡುವ ವ್ಯವಸ್ಥೆ ಆಗಿದ್ದು, ಅದು ವಸ್ತುಗಳ ಶ್ರೇಣಿ, ಕೋನ ಅಥವಾ ವೇಗವನ್ನು ನಿರ್ಧರಿಸುವ ರೇಡಿಯೋ ತರಂಗಗಳನ್ನು ಉಪಯೋಗಿಸಿಬಿಟ್ಟು ಈ ಒಂದು ವಸ್ತುಗಳ ವೇಗವನ್ನು ನಿರ್ಧರಿಸುತ್ತದೆ. ವಿಮಾನ, ಹಡಗುಗಳು, ಬಾಹ್ಯಾಕಾಶ ನೌಕೆ, ಮಾರ್ಗದರ್ಶಿ ಕ್ಷಿಪಣಿಗಳು, ಮೋಟಾರು ವಾಹನಗಳು, ಹವಾಮಾನ ರಚನೆಗಳು ಮತ್ತು ಭೂಪ್ರದೇಶವನ್ನು ಕಂಡುಹಿಡಿಯಲು ಇದನ್ನು ಸರ್ವೇ ಸಾಮಾನ್ಯವಾಗಿ ರೇಡಾರ್ಗಳನ್ನು ನಾವು ಉಪಯೋಗಿಸುತ್ತೇವೆ. ಎಲ್ಲಿ ಅಂದರೆ ಬಾಹ್ಯಾಕಾಶ ನೌಕೆ, ಮಾರ್ಗದರ್ಶಿ ಕ್ಷಿಪಣಿಗಳು, ವಿಮಾನಗಳು, ಹಡಗುಗಳು ಮತ್ತು ಭೂಪ್ರದೇಶವನ್ನು ಕಂಡುಹಿಡಿಯಲು ಈ ಒಂದು ರೇಡಾರನ್ನು ಉಪಯೋಗಿಸುತ್ತೇವೆ. ಇದು ರೇಡಿಯೋ ವೇವ್ಸ್ ಮೇಲೆ ವರ್ಕ್ ಆಗುತ್ತದೆ. ಪ್ರಶ್ನೆ 10. ವಿಚ್ ವಾಸ್ ದ ಲೊಕೇಶನ್ ಆಫ್ ದ ಫಸ್ಟ್ ಸ್ಯಾಟಲೈಟ್ ಲಾಂಚ್ ಇನ್ ಇಂಡಿಯಾ. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಉಡಾಯಿಸಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಅಸ್ಟ್ರಖಾನ್ ಒಬ್ಲಾಸ್ಟ್. ಇದನ್ನು ಏಪ್ರಿಲ್ 1ರಂದು ಕ್ಯಾಪಸ್ಟಿನ್ ಯಾರ್ ದಿ ಕಾಸ್ಮೋಸ್ ರಷ್ಯನ್ ರಾಕೆಟ್ ಉಡಾವಣಾ ಮತ್ತು ಅಭಿವೃದ್ಧಿ ತಾಣದಲ್ಲಿ ಅಸ್ಟ್ರಖಾನ್ ಒಬ್ಲಾಟ್ ಬಳಸಿ ವಾಹನವನ್ನು ಪ್ರಾರಂಭಿಸಿದರು. ಪ್ರಶ್ನೆ 11. ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಬ್ಲಡ್ ಡಸ್ ಹ್ಯೂಮನ್ ಹ್ಯಾವ್ ಇನ್ ಈಸ್ ಬಾಡಿ. ಮಾನವ ಆತನ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಎಷ್ಟು ಹೊಂದಿರುವನು? ಯಾವ ಒಂದು ಪರ್ಸೆಂಟೇಜ್ನಲ್ಲಿ ಹೊಂದಿರುವನು? 7%. ಒಂದು ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಮಾನವನ ರಕ್ತದ ಪ್ರಮಾಣವು ದೇಹದ ಸರಿಸುಮಾರು 7% ಇರುತ್ತದೆ ಎಂದು ಅಂದಾಜಿಸಲಾಗಿದ್ದಾರೆ. ಒಂದು ಹೆಲ್ದಿ ಹ್ಯೂಮನ್ ಅಂದರೆ 150ರಿಂದ 180 ಪೌಂಡ್ಗಳಷ್ಟು ಸರಾಸರಿ ತೂಕ ಇರುವ ಒಂದು ವಯಸ್ಕನನ್ನು ನೋಡಿದಾಗ ಸರಿಸುಮಾರಾಗಿ 4.7ರಿಂದ 5.5 ಲೀಟರ್ ಒಳಗೆ ರಕ್ತವನ್ನು ಹೊಂದಿರುತ್ತಾನೆ. ಹಾಗೂ ಒಂದು ಅಚ್ಚರಿಕೆಯ ಒಂದು ಸಂಗತಿಯನ್ನು ನೋಡೋದಾದರೆ ಈ ಒಂದು ರಕ್ತನಾಳಗಳ ಮೂಲಕ ಒಂದು ರಕ್ತವು ಚಲಿಸುತ್ತದೆ. ನಮ್ಮ ಹೃದಯವು ಪ್ರತಿದಿನಕ್ಕೆ ಸರಿಸುಮಾರಾಗಿ 7500 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತದೆ. ಕೇವಲ ಒಂದು ದಿನಕ್ಕೆ ಮಾತ್ರ 7500 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತದೆ. ಪ್ರಶ್ನೆ 12. ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಡಾಕ್ಟರ್ ಸ್ವಾಮಿನಾಥನ್ ರಿಲೇಟೆಡ್ ಟು ವಿಚ್ ಫೀಲ್ಡ್? ಇವರು ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಿಸಿದ ಒಂದು ವ್ಯಕ್ತಿಯಾಗಿದ್ದಾರೆ. ಇವರ ಪೂರ್ಣ ಹೆಸರು ಬಂದುಬಿಟ್ಟು ಮುಖೊಂಬು ಸಾಂಬಶಿವನ್ ಸ್ವಾಮಿನಾಥನ್. ಇವರು ಜನಿಸಿದ್ದು ಜನನ 7 ಆಗಸ್ಟ್ 1925ರಲ್ಲಿ. ಭಾರತದ ತಳಿ ವಿಜ್ಞಾನಿ ಮತ್ತು ನಿರ್ವಾಹಕರಾಗಿದ್ದು ಭಾರತದ ಹಸಿರು ಕ್ರಾಂತಿಯಲ್ಲಿ ಅವರ ಪಾತ್ರಕ್ಕೆ ಇವರು ಬಹಳ ಸುಪ್ರಸಿದ್ಧರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಹೆಚ್ಚಿನ ಇಳುವರಿ ಹೊಂದಿರುವ ಗೋಧಿ ಮತ್ತು ಭತ್ತವನ್ನು ನಡೆಸಲಾಯಿತು. ಅವರು ಎಂ.ಎಸ್. ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ನ ಒಂದು ಸಂಸ್ಥಾಪಕರು ಕೂಡ ಆಗಿದ್ದರು. ಇವರು ಹುಟ್ಟಿದಂಥ ದಿನಾಂಕ 7 ಆಗಸ್ಟ್ 1925. ಆನಂತರ ಇವರ ಪೂರ್ಣ ಹೆಸರು ಬಂದುಬಿಟ್ಟು ಮುಖೊಂಬು ಸಾಂಬಶಿವನ್ ಸ್ವಾಮಿನಾಥನ್. ಇವರು ಪಡೆದಂಥ ಒಂದು ಪ್ರಶಸ್ತಿಗಳು ವರ್ಲ್ಡ್ ಫುಡ್ ಪ್ರೈಸ್, ಪದ್ಮವಿಭೂಷಣ ಆ್ಯಂಡ್ ಮೆನಿ ಮೋರ್. ಇವರ ಒಂದು ಎಜುಕೇಷನ್ ICAR ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಎಜುಕೇಷನನ್ನು ಪಡೆದಿದ್ದರು. ಆನಂತರ ಚಿಲ್ಡ್ರನ್ ಬಂದುಬಿಟ್ಟು ಸೌಮ್ಯ ಸ್ವಾಮಿನಾಥನ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ. ಶುಗರ್ ಕಾಮನ್ಲಿ ಫೌಂಡ್ ಎಟ್ ಹೋಮ್. ಸಾಮಾನ್ಯವಾಗಿ ಮನೆಯಲ್ಲಿ ಕಂಡುಬರುವಂಥ ಸಕ್ಕರೆ ಸುಕ್ರೋಸ್ ಎಂದ ಒಂದು ವೈಜ್ಞಾನಿಕ ಹೆಸರಾಗಿದೆ. ಮನೆಯಲ್ಲಿ ಕಂಡುಬರುವಂಥ ಸಕ್ಕರೆ ಹೆಸರು ಸುಕ್ರೋಸ್. ಸುಕ್ರೋಸ್ ಅತ್ಯಂತ ಸಾಮಾನ್ಯವಾದಂಥ ಸಕ್ಕರೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಟೇಬಲ್ ಸಕ್ಕರೆ ಎಂದು ಕೂಡ ನಾವು ಕರೆಯುತ್ತೇವೆ. ಇದು ನೈಸರ್ಗಿಕವಾಗಿ ಕಂಡುಬರುವ ಒಂದು ಕಾರ್ಬೋಹೈಡ್ರೇಟ್ ಆಗಿದ್ದು ಅನೇಕ ಹಣ್ಣುಗಳು ಮತ್ತು ಸಸ್ಯಗಳಲ್ಲಿ ಇದು ಕಂಡುಬರುತ್ತದೆ. ಟೇಬಲ್ ಸಕ್ಕರೆಯನ್ನು ಸಾಮಾನ್ಯವಾಗಿ ಕಬ್ಬು ಅಥವಾ ಸಕ್ಕರೆ ಬಿಡೆಟ್ಗಳಿಂದ ಹೊರತೆಗೆಯಲಾಗುತ್ತದೆ. ಇದನ್ನು 50%
ಗ್ಲೂಕೋಸ್ ಮತ್ತು 50% ಫ್ರುಕ್ಟೋಸನ್ನು ಹೊಂದಿರುತ್ತದೆ. ಈ ಒಂದು ಸಕ್ಕರೆಯು 50% ಗ್ಲೂಕೋಸ್ ಮತ್ತು 50% ಫ್ರುಕ್ಟೋಸನ್ನು ಒಳಗೊಂಡಿರುತ್ತದೆ. ಪ್ರಶ್ನೆ 14. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ? ವಾಟ್ ಈಸ್ ದ ವೈರ್ ಇನ್ ದ ಬಲ್ಬ್ ಆಫ್ ಎಲೆಕ್ಟ್ರಿಕಲ್ ಬಲ್ಬ್ ಮೇಡ್ ಅಪ್ ಆಫ್? ಸರಿಯಾದ ಉತ್ತರ ಟಂಗ್ಸ್ಟನ್. ಟಂಗ್ಸ್ಟನ್ನಿಂದ ಒಂದು ವಿದ್ಯುತ್ ಬಲ್ಬ್ನನ್ನು ಒಳಗಿರುವ ಒಂದು ತಂತಿ ಇದನ್ನು ಉಪಯೋಗಿಸುತ್ತಾರೆ. ಫಿಲಾಮೆಂಟ್ ಇನ್ ದ ಇನ್ಕ್ಯಾಂಡಿಸೆಂಟ್ ಲೈಟ್ ಬಲ್ಬ್ಸ್ ಆರ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್. ಇನ್ಕ್ಯಾಂಡಿಸೆಂಟ್ ಲೈಟ್ನಲ್ಲಿ ಅದೊಂದು ಫಿಲಾಮೆಂಟ್ಗೆ ಟಂಗ್ಸ್ಟನ್ ಮೆಟೀರಿಯಲ್ನ ಯೂಸ್ ಮಾಡುತ್ತಾರೆ. ಯಾಕೆ ಟಂಗ್ಸ್ಟನ್ ಬಿಟ್ಟು ಬೇರೆ ಮೆಟೀರಿಯಲ್ನ ಯೂಸ್ ಮಾಡೋದಿಲ್ಲ? ತಾಮ್ರವನ್ನು ಯೂಸ್ ಮಾಡಿದರೆ ಏನಾಗುತ್ತದೆ ಎಂದರೆ, ತಾಮ್ರ ತಂತಿಯು ಕಡಿಮೆ ಪ್ರತಿರೋಧವನ್ನು ಹೊಂದಿರುವುದರಿಂದ ವಿದ್ಯುತ್ ಬಲ್ಬ್ನ ತಂತು ಮಾಡಲು ತಾಮ್ರವನ್ನು ಬಳಸಲಾಗುವುದಿಲ್ಲ. ಕರೆಂಟ್ ಹಾದು ಹೋದರೆ ಬಲ್ಬ್ ಒಂದು ವೇಳೆ ಏನಾದರೂ ನಾವು ತಾಮ್ರವನ್ನು ಬಳಸಿದರೆ ಅದರ ಮೂಲಕ ಕರೆಂಟ್ ಬಲ್ಬ್ ಹೊಳೆಯುವುದಿಲ್ಲ, ಇದು ಕರಗಿ ಹೋಗುತ್ತದೆ. ಯಾವುದೇ ಒಂದು ಬಳಕೆಗೆ ತಂತನ್ನು ಬಿಸಿ ಆಗಿಡಿಸಬೇಕು. ಅದರಿಂದಾಗಿ ನಾವು ಟಂಗ್ಸ್ಟನನ್ನು ಒಂದು ಇನ್ಕ್ಯಾಂಡಿಸೆಂಟ್ ಲೈಟ್ನಲ್ಲಿ ಯೂಸ್ ಮಾಡುತ್ತೇವೆ. ವಿಟಮಿನ್ ಎ ಈಸ್ ಫೌಂಡ್ ಮೋರ್ ಇನ್ ವಿಚ್? ವಿಟಮಿನ್ ಎ ಯಾವುದರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಮಿಲ್ಕ್ ಆ್ಯಂಡ್ ಆ್ಯಪಲ್. ಹಾಲು ಮತ್ತು ಆ್ಯಪಲ್ನಲ್ಲಿ ಹೆಚ್ಚಾಗಿ ವಿಟಮಿನ್ ಎ ಕೂಡ ಕಂಡುಬರುತ್ತದೆ. ಪ್ರಶ್ನೆ 16. ದ ಮೇನ್ ಸೆಂಟರ್ ಆಫ್ ಮ್ಯಾನೇಜಿಂಗ್ ಸ್ಯಾಟಲೈಟ್ ಇನ್ ಇಂಡಿಯಾ MCF. ಭಾರತದಲ್ಲಿ ಉಪಗ್ರಹವನ್ನು ನಿರ್ವಹಿಸುವ ಮುಖ್ಯ ಕೇಂದ್ರ ಎಲ್ಲಿ ಇವೆ? ಸರಿಯಾದ ಉತ್ತರ ಇಲ್ಲಿ ಕರ್ನಾಟಕದಲ್ಲಿ ನೋಡೋದಾದರೆ ಹಾಸನ ಜಿಲ್ಲೆಯಲ್ಲಿದೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಭಾರತದ ಜಿಯೋ ಸಿಂಕ್ರೊನಸ್ ಸ್ವತ್ತುಗಳನ್ನು ನಿರ್ವಹಿಸುತ್ತದೆ. ಕರ್ನಾಟಕದ ಹಾಸನ ಮತ್ತು ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಇಸ್ರೋದ ಎಲ್ಲ ಜಿಯೋ ಸ್ಟೇಷನರಿ ಮತ್ತು ಜಿಯೋ ಸಿಂಕ್ರೊನಸ್ ಉಪಗ್ರಹವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಇದು ನಿಯಂತ್ರಣ ಕೂಡ ಮಾಡುತ್ತದೆ. ಅವುಗಳೆಂದರೆ ಇನ್ಸ್ಯಾಟ್, GSAT, ಕಲ್ಪನಾ ಮತ್ತು IRNSನ ಸರಣಿ ಉಪಗ್ರಹಗಳನ್ನು ಈ ಒಂದು ಕರ್ನಾಟಕದಲ್ಲಿರುವ ಹಾಸನ ಮತ್ತು ಮಧ್ಯಪ್ರದೇಶದಲ್ಲಿರುವಂಥ ಒಂದು ಭೋಪಾಲ್ನಲ್ಲಿರುವಂಥ ಮಾಸ್ಟರ್ ಕಂಟ್ರೋಲ್ MCF ಮುಖಾಂತರ ಇವುಗಳ ಮೂಲಕ ಒಂದು ನಿರ್ವಹಣೆ ಮಾಡಲಾಗುತ್ತದೆ. ಕರ್ನಾಟಕದಲ್ಲಿ ಎಲ್ಲಿದೆ ಅಂದರೆ ಹಾಸನ ಜಿಲ್ಲೆಯಲ್ಲಿದೆ. 17ನೇ ಪ್ರಶ್ನೆ. ಎ ಹೆಲ್ದಿ ಹ್ಯೂಮನ್ ಹ್ಯಾಸ್ ಬ್ಲಡ್ ಪ್ರೆಷರ್ ಆಫ್ ಹೌ ಮಚ್? ಆರೋಗ್ಯವಂತ ಮಾನವನಿಗೆ ರಕ್ತದೊತ್ತಡ ಎಷ್ಟು ಇರುತ್ತದೆ? ಇದು 120/80. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸಾಮಾನ್ಯ ರಕ್ತದೊತ್ತಡವನ್ನು 120 mmHgಗೆ ಸಿಸ್ಟೋಲಿಕ್ ಮತ್ತು 80 mmಗೆ ಡಯಾಸ್ಟೋಲಿಕ್ಗಿಂತ ಕಡಿಮೆ ಎಂದು ಉಲ್ಲೇಖಿಸಲಾಗುತ್ತದೆ. ಒಂದು ಹೆಲ್ದಿ ಹ್ಯೂಮನ್ಗೆ ಒಂದು ಬ್ಲಡ್ ಪ್ರೆಷರ್ ಬಂದುಬಿಟ್ಟು 120 mmHg/80 mmHg ಎಂದು ಹೇಳಲಾಗಿದೆ. ಮುಂದಿನ ಪ್ರಶ್ನೆ. ಫ್ರಮ್ ವಾಟ್ ಡಸ್ ಡಯಾರಿಯಾ ಕಮ್ ಫ್ರಮ್? ಆಮಶಂಕೆ ಭೇದಿ ಯಾವುದರಿಂದ ಬರುತ್ತದೆ? ಕಂಟ್ಯಾಮಿನೇಟೆಡ್ ವಾಟರ್. ಕಲುಷಿತ ನೀರಿನಿಂದಾಗಿ ಈ ಒಂದು ಆಮಶಂಕೆಯು ಭೇದಿ ಬರುತ್ತದೆ. ಮತ್ತು ಇದೊಂದು ಆಮಶಂಕ ಭೇದಿ ಬಂದ ನಂತರ ಕರುಳಿನಲ್ಲಿನ ದ್ರವದ ಸ್ರವಿಸುವಿಕೆ, ಕರುಳಿನಿಂದ ದ್ರವವನ್ನು ಹೀರಿಕೊಳ್ಳುವುದನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಅಥವಾ ಕರುಳಿನ ಮೂಲಕ ಒಂದು ಮಲವನ್ನು ವೇಗವಾಗಿ ಹಾದು ಹೋಗುವುದರಿಂದ ಅತಿಸಾರವು ಉಂಟಾಗುತ್ತದೆ. ಅತಿಸಾರಕ್ಕೆ ಸಂಬಂಧಿಸಿದ ಲಕ್ಷಣಗಳೆಂದರೆ ಹೊಟ್ಟೆ ನೋವು, ವಿಶೇಷವಾಗಿ ಸೆಳೆತ. ಇತರ ಲಕ್ಷಣಗಳು ಅತಿಸಾರದ ಕಾರಣವನ್ನು ಅವಲಂಬಿಸಿರುತ್ತವೆ. ಕಾಮನ್ ಕಾಸಸ್ ಆಫ್ ಸಡನ್ ಆ್ಯಂಡ್ ಕ್ರೋನಿಕ್ ಡಯರಿಯಾಸ್ ಆರ್ ಆ್ಯಸ್ ಫಾಲೋಸ್. ಸಡನ್ ಡಯರಿಯಾಸ್ ಯಾವುದರಿಂದ ಆಗುತ್ತದೆ ಅಂದರೆ ಫುಡ್ ಪಾಯ್ಸನಿಂಗ್ನಿಂದಾಗಿ ಹಾಗೂ ಕಂಟ್ಯಾಮಿನೇಟೆಡ್ ವಾಟರ್ನಿಂದಾಗಿ, ಸ್ಟಮಕ್ ಫ್ಲೂನಿಂದಾಗಿ, ಇವೆಲ್ಲ ಕಾರಣಗಳಿಂದಾಗಿ ಒಂದು ಡಯರಿಯಾ ಉಂಟಾಗುತ್ತದೆ. 19ನೇ ಪ್ರಶ್ನೆ. ಹೂ ಫೌಂಡ್ ದ ಥಿಯರಿ ಆಫ್ ರಿಲೇಟಿವಿಟಿ? ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದವರು ಯಾರು? ಆಲ್ಬರ್ಟ್ ಐನ್ಸ್ಟೀನ್ ಅವರು ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದರು. ಏನಿದು ಆಲ್ಬರ್ಟ್ ಐನ್ಸ್ಟೀನ್ ಅವರು ನೀಡಿದಂಥ ಸಾಪೇಕ್ಷ ಸಿದ್ಧಾಂತ ಏನು ಹೇಳುತ್ತದೆ ಅಂದರೆ, ಈ ಸಿದ್ಧಾಂತವು ಬಾಹ್ಯಾಕಾಶ ಮತ್ತು ಸಮಯದಲ್ಲಿನ ವಸ್ತುಗಳ ನಡವಳಿಕೆಗಳನ್ನು ವಿವರಿಸುತ್ತದೆ. ಬಾಹ್ಯಾಕಾಶ ಮತ್ತು ಸಮಯದಲ್ಲಿರುವ ವಸ್ತುಗಳ ನಡವಳಿಕೆಯನ್ನು ವಿವರಿಸುತ್ತದೆ ಮತ್ತು ಕಪ್ಪು ಕುಳಿಗಳ ಅಸ್ತಿತ್ವದಿಂದ ಹಿಡಿದು ಗುರುತ್ವಾಕರ್ಷಣೆಯಿಂದ ಬೆಳಕು ಬಾಗುವುದು, ಅದರ ಕಕ್ಷೆಯಲ್ಲಿ ಬುಧ ಮತ್ತು ಗ್ರಹದ ವರ್ತನೆ ಎಲ್ಲವನ್ನು ಈ ಒಂದು ಸಿದ್ಧಾಂತದ ಮುಖಾಂತರ ನಾವು ಪಡೆದುಕೊಳ್ಳಬಹುದು. ಸಾಮಾನ್ಯ ಸಾಪೇಕ್ಷತೆ ಎಂದರೆ ಮೂಲಭೂತವಾಗಿ ಇದು ಗುರುತ್ವಾಕರ್ಷಣೆಯ ಸಿದ್ಧಾಂತವೇ ಆಗಿದೆ. ಮೂಲ ಕಲ್ಪನೆ ಎಂದರೆ ವಸ್ತುಗಳನ್ನು ಇನ್ನೊಂದಕ್ಕೆ ಆಕರ್ಷಿಸುವ
ಅದೃಶ್ಯ ಶಕ್ತಿಯಾಗಿ ಬದಲಾಗಿ ಗುರುತ್ವಾಕರ್ಷಣೆಯು ಬಾಹ್ಯಾಕಾಶವನ್ನು ತಿರುಗಿಸುವುದು ಅಥವಾ ಬೆಚ್ಚಗಾಗಿಸುವುದು. ಹೆಚ್ಚು ಬೃಹತ್ ವಸ್ತು ಅದರ ಸುತ್ತಲಿನ ಜಾಗವನ್ನು ಹೆಚ್ಚಿಸುತ್ತದೆ. ಇಪ್ಪತ್ತನೇ ಪ್ರಶ್ನೆ, ವಿಚ್ ಇಸ್ ದ ಹಾರ್ಡೆಸ್ಟ್ ಮಟೀರಿಯಲ್ ಆನ್ ದ ಅರ್ತ್? ಭೂಮಿಯ ಮೇಲಿರುವ ಅತಿ ಕಠಿಣವಾದ ವಸ್ತು ಯಾವುದು? ಡೈಮಂಡ್, ವಜ್ರ. ಅತ್ಯಂತ ಕಠಿಣ ವಸ್ತುವು ಒಂದು ವಜ್ರವು ಆಗಿರುತ್ತದೆ. ಒಂದು ವಜ್ರವು ಸಂಪೂರ್ಣವಾಗಿ ಇಂಗಾಲ ಅಂಶದಿಂದ ಮಾಡಲ್ಪಟ್ಟಿದೆ. ಕಾರ್ಬನ್ನಿಂದ ಒಂದು ವಜ್ರವು ಮಾಡಲ್ಪಟ್ಟಿರುತ್ತದೆ. ಸಂಪೂರ್ಣವಾಗಿ ಇಂಗಾಲಿನಿಂದ ತಯಾರಿಸಿದ ಇನ್ನೊಂದು ವಿಷಯವೆಂದರೆ ಮೃದುವಾದ ಪದಾರ್ಥಗಳಲ್ಲಿ ಒಂದಾದ ಗ್ರಾಫೈಟ್. ಗ್ರಾಫೈಟನ್ನು ಕೂಡ ನಾವು ಇಂಗಾಲದಿಂದಲೇ ತಯಾರಿಸುತ್ತೇವೆ, ಆದರೆ ಇದೊಂದು ಅತ್ಯಂತ ಮೃದುವಾದ ವಸ್ತು ಕೂಡ ಆಗಿದೆ. ಅಂದರೆ ಒಂದು ಕಾರ್ಬನ್ನಿಂದ ಒಂದು ಅತಿ ಗಟ್ಟಿಯಾದ ವಸ್ತುವನ್ನು ಮಾಡಬಹುದು ಮತ್ತು ಅತಿ ಮೃದುವಾದ ವಸ್ತುವನ್ನು ಕೂಡ ಮಾಡಬಹುದು ಎನ್ನುವುದು ಇಲ್ಲಿ ಟಿಪ್ಪಣಿಯಲ್ಲಿ ನೀಡಲಾಗಿದೆ. ವಜ್ರದ ಗಡುಸುತನವು ಸರಿಸುಮಾರಾಗಿ 10.5 ಇಂದ 14.5 ಮಿಲಿಯನ್ PSI ಆಗಿದೆ. ಗಡುಸುತನ ಸರಿಸುಮಾರಾಗಿ 10.5 to 14.5 ಆಗಿದೆ. ಹಾಗಾದರೆ ವಜ್ರಕ್ಕಿಂತ ಕಠಿಣವಾದ ವಸ್ತು ಏನಾದರೂ ಇದೆಯೇ ಅಂತ ನೋಡೋದಾದರೆ ಕಾರ್ಬನ್ ನೈಟ್ರೈಡ್ ಅಂತ ಹೇಳ್ತಾರೆ. ಇದು Si3N4 ಇದರೊಂದಿಗೆ ಐಸೋಸ್ಟ್ರಕ್ಚರಲ್ ಆಗಿದೆ ಮತ್ತು ಇದು ವಜ್ರಕ್ಕಿಂತ ಕಠಿಣವೆಂದು ಸೂಚಿಸಲಾಗಿದೆ. ಕಾರ್ಬನ್ ನೈಟ್ರೈಡ್ ಗ್ರಾಫೈಟ್ ಟು ಡೈಮಂಡ್ ರೂಪಾಂತರಕ್ಕಿಂತ ಹೆಚ್ಚಿನ ಒತ್ತಡದಲ್ಲಿ ಮಾತ್ರ ಸ್ಥಿರವಾಗಿರುತ್ತದೆ. ವಜ್ರಕ್ಕಿಂತ ಅತಿ ಬಿರುಸಾಗಿದ್ದು ಕಾರ್ಬನ್ ನೈಟ್ರೈಡ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಈ ವಿಡಿಯೋ. ಟಾಪ್ 20 ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳ ಮೇಲೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ತಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ವಿಡಿಯೋವನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಫ್ರೆಂಡ್ಸ್.